ಮಧ್ಯಾಹ್ನ 2 ಗಂಟೆಯಲ್ಲಿ ಈ ವೆದರ್ ನೋಡಿ ನನಗಿನ್ನೂ ಬೆಳಗಿನ ಜಾವ ಅನ್ನೋ ಥರನೇ ಫೀಲ್ ಆಗ್ತಾ ಇತ್ತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಿನ್ನೆ ಈವ್ನಿಂಗು ಸಡನ್ ಆಗಿ ಪ್ಲಾನ್ ಆಯಿತು ರೆಸಾರ್ಟ್ಗೆ ಹೋಗಬೇಕು ಅಂತ. ನಾನು ಕೂಡ ನಿನ್ನೆ ವ್ಲಾಗಲ್ಲಿ ಏನು ಶೇರ್ ಮಾಡ್ಕೊಳಕ್ಕಾಗಿರ್ಲಿಲ್ಲ, ಸಡನ್ ಪ್ಲಾನ್ ಇದ್ದಿದ್ರಿಂದ. ಇನ್ನು ಇವತ್ತು ಬೆಳಗ್ಗೆ ಬೇಗ ಎದ್ದು ಇನ್ನೂ ಇಬ್ರು ನಿದ್ದೆಗಳನ್ನೆಲ್ಲ ಇದ್ವಿ ಅಂತ ಫಸ್ಟ್ ಟೀ ಮಾಡಿಕೊಂಡು ಕುಡ್ಕೊಂಡು ಇನ್ನು ಹೋಗೋ ಸಡಗರದಲ್ಲಿ ವಾರ ಮರೆಯೋಂಗಿಲ್ವಲ್ಲ, ಸೊ ಹಾಗಾಗಿ ನೀಟಾಗಿ ಕಸ ಎಲ್ಲ ಹೊಡ್ಕೊಂಡು ನೆಲೆ ಒರೆಸ್ಕೊಂಡೆ. ಇನ್ನೊಂದು ಕಡೆ ನಮ್ಮ ಸಾಹೇಬರು ಕೂಡ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸಿದ್ರು. ಪೂಜೆ ಎಲ್ಲ ಮುಗಿಸ್ಕೊಂಡು ಅವರು ಕೂಡ ರೆಡಿ ಆದರು. ಅದೇ ಗ್ಯಾಪಲ್ಲಿ ನಾನು ಕೂಡ ರೆಡಿ ಆಗಿದ್ದೆ. ನಿನ್ನೆ ಸಂಜೆನೆ ಅರಿಬರಿಲಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ವಿ. ಇನ್ನು ಬೆಳಗ್ಗೆ ಏನು ರಿಸ್ಕ್ ಇರಲಿಲ್ಲ, ಬೇಗ ಎದಳ್ಬೇಕು ಅನ್ನೋದೊಂದು ಬಿಟ್ಟಷ್ಟೇನೆ. ಇನ್ನು ಎಲ್ಲ ಕೆಲಸ ಮುಗಿಸ್ಕೊಂಡು ಗಾಡಿ ಎತ್ಕೊಂಡು ಸೀದಾ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಾ ಇದ್ವಿ. ಹಾಗೆ ಬೇಗ ಹೊರಟಿದ್ರಿಂದ ಮನೇಲಿ ಏನು ತಿಂಡಿ ಮಾಡ್ಕೊಳಕ್ ಆಗಿರ್ಲಿಲ್ಲ. ಹೋಗ್ತಾ ಹಾಗೆ ಮಧ್ಯದಲ್ಲಿ ಒಂದೊಂದು ಇಡ್ಲಿ ತಿನ್ಕೊಂಡು ಸೀದಾ ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ಗಾಡಿ ಹಾಕಿ ಅಲ್ಲಿಂದ ಬಸ್ ಸ್ಟ್ಯಾಂಡ್ ಒಳಗಡೆ ನೆಡ್ಕೊಂಡು ಹೊರಟ್ವಿ. ಇನ್ನು ನಮ್ಮ ಮನೆಯವ್ರಿಗೆ ಥಂಡಿ ಇದೆ, ಜರ್ಕಿನ್ ಹಾಕೊಳ್ಳಿ ಅಂತ ತಗೊಂಡ್ ಬಂದ್ರೆ ತಂದಿದ್ದ ತಪ್ಪಿಗೆ ದಾರಿ ಉದ್ದಕ್ಕೂ ನಾನೇ ಹಿಡ್ಕೊಂಡ್ ಬರೋ ತರ ಆಯ್ತು. ಇನ್ನು ಬಸ್ ಸ್ಟ್ಯಾಂಡ್ ಹತ್ರ ಬಂದು ಇನ್ನು ನಮ್ಮ ಮನೆಯವ್ರ ಫ್ರೆಂಡ್ ಒಬ್ರು ಬರೋದಿತ್ತು ಅಂತ ಅವ್ರಿಗೋಸ್ಕರ ವೇಟ್ ಮಾಡ್ಕೊಂಡು ಕೂತಿದ್ವಿ. ಅವರು ಕೂಡ ಬಂದ್ರು. ಅವ್ರು ಬಂದ್ 5 ನಿಮಿಷಕ್ಕೆ ಬಸ್ ಕೂಡ ಬಂತು. ಇನ್ನು ನಾವು ಹೋಗ್ತಾ ಇರೋದು ಸಕಲೇಶಪುರದಲ್ಲಿರೋ ರೆಸಾರ್ಟ್ಗೆ. ಸೊ ಹಾಗಾಗಿ ನಾವು ಹಾಸನ್ ರೂಟೇ ಹೋಗ್ತಾ ಇದ್ವಿ. ಫಸ್ಟ್ ಹಾಸನ್ಗೆ ಹೋದ್ವಿ, ಅಲ್ಲಿಂದ ಸಕಲೇಶಪುರ ಬಸ್ ಹತ್ತಿದ್ವಿ. ನಮ್ಮ ಸಾಹೇಬ್ರಿಗೆ ಮೊದಲೇ ಬಸ್ ಅಂದ್ರೆ ಸ್ವಲ್ಪ ಅಲರ್ಜಿ, ಸೊ ಹಾಗಾಗಿ ಅವ್ರ ಮಧ್ಯದಲ್ಲೇ ಫ್ಲಾಟ್ ಆಗ್ಬಿಟ್ಟಿದ್ರು. ಇನ್ನು ನಮಗಂತೂ ತಿಪ್ಟೂರಿಂದ ಹಾಸನಿಗೆ ಬರೋದ್ರೊಳಗಡೆ ಸಾಕಾಗಿ ಹೋಗ್ಬಿಟ್ಟಿತ್ತು. ಆ ಲೆವೆಲಿಗೆ ಹೊಡಿದ್ರು ಬಸ್ ಅಂತೂ. ಇನ್ನು ಹಾಸನಿಂದ ಸಕಲೇಶಪುರ ಏನಂಗೆ ಅನ್ನಿಸ್ಲಿಲ್ಲ. ಒಂದು ಹಾಫ್ ಅನ್ ಅವರಿಗೆಲ್ಲ ನಾವು ಸಕಲೇಶಪುರ ಬಂದು ರೀಚ್ ಆದ್ವಿ. ಇನ್ನು ಸಕಲೇಶಪುರದಲ್ಲಿ ಇಳಿದ ತಕ್ಷಣ ನಾವು ಅಲ್ಲೇ ಒಂದು ಆಟೋ ತಗೊಂಡು ಅಲ್ಲಿಂದ ಸೀದಾ ನಾವು ಬುಕ್ ಮಾಡ್ಕೊಂಡಿದ್ದು ರೆಸಾರ್ಟ್ ಹತ್ರ ಬಂದ್ವಿ. ನನಗಂತೂ ಬಂದ ತಕ್ಷಣ ಆಂಬಿಯನ್ಸೇ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಬರೋ ದಾರಿನಲ್ಲಂತೂ ಅಷ್ಟೇ ಚೆನ್ನಾಗಿತ್ತು ವಾತಾವರಣ ಮಾತ್ರ. ಯಾವ ತರ ಅಂದ್ರೆ ಮಧ್ಯಾಹ್ನ 2 ಗಂಟೆಯಲ್ಲಿ ನಾವು ನೋಡ್ತಾ ಇದ್ರು ನಾವಿನ್ನು ಬೆಳಗಿನ ಜಾವದಲ್ಲೇ ಇದ್ದೀವಿ ಅನ್ನೋ ತರ ಫೀಲು. ಸಂಜೆ 5 ಗಂಟೆ ಆದ್ರೂ ಕೂಡ ಅದೇ ಆಂಬಿಯನ್ಸ್ ಇತ್ತು. ಹಂಗೆ ಬೆಳಗ್ಗೆನ ಸಂಜೆನ ಅಂತಾನೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಇನ್ನು ನಾವು ಚೆಕ್ಕಿನೆಲ್ಲ ಆಗಿ ಹಂಗೆ ಒಂದ್ ರೌಂಡ್ ರೆಸಾರ್ಟ್ ಎಲ್ಲ ಓಡಾಡ್ಕೊಂಡು ಬಂದು ಇದ್ದಿದ್ದ ಗೇಮ್ಸ್ಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಇನ್ನು ಇದ್ರದ್ದೇ ಪಾರ್ಟು ನಾಳೆ ಕೂಡ ಕಂಟಿನ್ಯೂ ಮಾಡ್ಕೋತೀನಿ. ಈ ವ್ಲಾಗ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.